ನಿಮ್ಮ ಮಾನ ಮರ್ಯಾದೆ ಇದೆಯಾ KPC ಅವರಿಗೆ? ನೀವು ಮನುಷ್ಯರೇ ಅಲ್ವಾ? ಅಲ್ಲಿಯ ಸ್ಥಾನಿಕ ಜನರಿಗೆ ಹಣದ ಆಮಿಷವನ್ನು ತೋರಿಸಿಕೊಂಡು ನಮಗೆ ಬಿಡಿ, ನಮಗೆ ಸುಮಾರು ಬೆದರಿಕೆ ಕರೆಗಳು ಬಂದು. ರಾಜ್ಯ ಸರ್ಕಾರದ ಇಂಧನ ಸಚಿವರಾದ KJ ಜಾರ್ಜ್ ಅವರು ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ಬಗ್ಗೆ ಮಾಧ್ಯಮಗಳಿಗೆ ನೀಡಿರುವ ಹೇಳಿಕೆ ಸುಳ್ಳಿನ ಕಂತೆಯಾಗಿದೆ. ಕೂಡಲೇ ಅವರ ಈ ಹೇಳಿಕೆ ಬಗ್ಗೆ ಸ್ಪಷ್ಟೀಕರಣ ನೀಡಬೇಕು ಎಂದು ಬಂಗಾರಮಕ್ಕಿ ಶ್ರೀ ಮಾರುತಿ ಗುರೂಜಿ ಆಗ್ರಹಿಸಿದ್ದಾರೆ. ಕೋರ್ಟಿನಲ್ಲಿ ಕೇಸು ಇದ್ದರೂ ಕೂಡ ಈ ಭಾಗದಲ್ಲಿ ವೈಮಾನಿಕ ಸಮೀಕ್ಷೆ ನಡೆಸುವುದು, ಸ್ಥಳೀಯರಿಗೆ ಹಣದ ಆಮಿಷ, ಹೋರಾಟಗಾರರಿಗೆ ಬೆದರಿಕೆ, ಒಡೆದಾಳುವ ನೀತಿ ಎಲ್ಲವನ್ನೂ ಮಾಡುತ್ತಿದ್ದು ಜನರನ್ನು ದಿಕ್ಕು ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ. ನನ್ನ ಮೇಲೂ ಜೀವ ಬೆದರಿಕೆ ಕರೆಗಳು ಬಂದಿವೆ. ನನ್ನ ಫೋನ್ ಹ್ಯಾಕ್ ಮಾಡಲಾಗಿದೆ. ಸುಳ್ಳು ಕೇಸ್ಗಳನ್ನು ದಾಖಲಿಸಲಾಗಿದೆ. ಆದರೆ ಇದ್ಯಾವುದಕ್ಕೂ ನಾನು ಬಗ್ಗುವುದಿಲ್ಲ. ನಾನು ಮೊದಲೇ ಹೇಳಿದಂತೆ ಈ ಯೋಜನೆ ಮಾಡುವುದಾದರೆ ನನ್ನ ಎದೆಯ ಮೇಲೆ ಮಾಡಬೇಕೆಂದು ಸ್ವಾಮೀಜಿಗಳು ಯೋಜನೆ ವಿರುದ್ಧ ಗುಡುಗಿದ್ದಾರೆ. ಈಗ KPC ಅವರು ಕೊನೆಯ ಅಸ್ತ್ರ ಅಂತ ಮಾಡ್ತಾ ಇದ್ದಾರೆ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಅಡ್ವಾನ್ಸ್ಡ್ ಸ್ಟಡೀಸ್ NIAS ಇವರಿಗೆ ಈಗ ಪತ್ರ ಬರುತ್ತಾ ಇದ್ದಾರೆ. ಹಿಂದೆಲ್ಲ ಆದಂಥ ವರದಿಯನ್ನು ಬದಿಗಿಟ್ಟು ನಮಗೆ ಅನುಕೂಲಕರವಾಗಿರುವಂಥ ವರದಿಯನ್ನು ಕೊಡಿ ಅಂತ ಕೇಳ್ತಾರೆ. ನಿಮ್ಮ ಮಾನ ಮರ್ಯಾದೆ ಇದೆಯಾ KPC ಅವರಿಗೆ? ನೀವು ಮನುಷ್ಯರೇ ಅಲ್ವಾ? ಈಗಿಂಥ ವರದಿಯನ್ನು ಕೇಳ್ತಾ ಇದ್ದೀರಿ. ಕೋರ್ಟಲ್ಲಿ ಕೇಸ್ ಇದೆ. ಇಂತಹ ಸಂದರ್ಭದಲ್ಲಿ ಆ ಸ್ಥಳದಲ್ಲಿ ವೈಮಾನಿಕ ಸಮೀಕ್ಷೆ, ಹೆಲಿಕಾಪ್ಟರ್ 3 ಆವೃತ್ತಿ ಬಂತು. ಅಲ್ಲಿಯ ಸ್ಥಾನಿಕ ಜನರಿಗೆ ಹಣದ ಆಮಿಷವನ್ನು ತೋರಿಸಿಕೊಂಡು ನೀವು ಜಾಗವನ್ನು ಬಿಟ್ಕೊಡಿ, ನಿಮಗೆ ನಾವು ಇಷ್ಟು ಕೋಟಿ ಕೊಡ್ತೇವೆ ಅಂತ ಹೇಳುವ ಮುಖಾಂತರ ಅಲ್ಲಿಯ ಹೋರಾಟಗಾರರ ಮನಸ್ಥೈರ್ಯವನ್ನು ಕಳೆಯುವಂಥ ಕೆಲಸ ಮಾಡ್ತಾ ಇದ್ದೀರಿ. ಪ್ರಿಯಾಂಕಾ ಖರ್ಗೆ ಅವರು ಬೇರೆ ಒಂದು ಪ್ರಕರಣದಲ್ಲಿ ಮಾತನಾಡ್ತಾ ಇದ್ದರು. ಯಾರನ್ನೂ ಸಹ ಒತ್ತಡ ಮಾಡಿ ಭೂಮಿಯನ್ನು ಪಡೆಯಲಾಗದು, ಇದು ಕಾನೂನು ಅಂತ ಹೇಳ್ತಾರೆ. ಹಾಗಿದ್ದರೆ ನೀವು ನಮ್ಮ ಭಾಗದಲ್ಲಿ ಇಂತಹ ಯೋಜನೆ ನಡೆಯುವ ಸ್ಥಳದಲ್ಲಿ ಬಂದು ಜನರಿಗೆ ಆಮಿಷ ಒಡ್ಡಿ ಒತ್ತಡ ಮಾಡಿ ಭೂಮಿ ಪಡೆಯತಕ್ಕಂಥ ಪ್ರಯತ್ನವನ್ನು ನೀವೇ ಮಾಡ್ತಾ ಇದ್ದೀರಲ್ಲ, ನಿಮ್ಮದೇ ಸರ್ಕಾರ ಮಾಡ್ತಾ ಇದೆಯಲ್ಲ, ಇದನ್ನು ನಾವು ಪ್ರಶ್ನಿಸಬೇಕಲ್ವಾ? ಹೋರಾಟಗಾರರನ್ನು ಹತ್ತಿಕ್ಕತಕ್ಕಂಥ ಕೆಲಸ ಯಾವ ಆ ಅಹವಾಲು ಸಭೆ ಜೊತೆ ಸಂದರ್ಭ ನಮ್ಮ ಜೊತೆಗಿದ್ದರೋ ಅವರೆಲ್ಲರಿಗೂ ಸಹ ಬೆದರಿಕೆ ತಂತ್ರಗಳು, ಜೊತೆಗೆ ಅವರವರ ವೈಯಕ್ತಿಕ ಕೆಲಸಗಳಿಗೆ ತಡೆಯನ್ನು ಮಾಡಿ ನೀವು ಆ ಹೋರಾಟಕ್ಕೆ ಹೋದರೆ ನಾವು ನಿಮಗೆ ಬೇರೆ ರೀತಿ ತೊಂದರೆ ಕೊಡಬೇಕಾಗನ್ನೋ ಹೆದರಿಕೆಯನ್ನು ಕೊಡಿಸೋ ಮುಖಾಂತರ ಅವರನ್ನು ಒಡೆಯುವ ತಂತ್ರ, ಈ ಕುತಂತ್ರ ಕೆಲಸಕ್ಕೆ ಇಳಿತಾ ಇದ್ದೀರಲ್ಲ ನೀವು. ನಮಗೆ ಬಿಡಿ, ನಮಗೆ ಸುಮಾರು ಬೆದರಿಕೆ ಕರೆಗಳು ಬಂದು ನಾವು ಅದಕ್ಕೆ ಚಿಂತೆ ಮಾಡ್ಕೊಳ್ಳೋದಿಲ್ಲ, ಲಕ್ಷ್ಯ ಕೊಡೋದಿಲ್ಲ, ಏನು ಚಿಂತೆ ಇಲ್ಲ. ನಾವು ಮೊದಲೇ ಎದೆ ಕೊಟ್ಟು ನಿಂತ್ಕೊಂಡಿದ್ದೇವೆ. ನೀವು ಮಾಡೋದಾದ್ರೆ ನಮ್ಮ ಎದೆ ಮೇಲೆ ಮಾಡಿ ಅಂತ ಹೇಳಿದ್ದೇವೆ. ನಮ್ಮ ದೂರವಾಣಿಯನ್ನು ಹ್ಯಾಕ್ ಮಾಡ್ಕೋ ಮುಖಾಂತರ ಈ ಕಳೆದ ವಾರ ಅದನ್ನು ನಾನು ಕಂಪ್ಲೇಂಟ್ ಸಹ ಮಾಡಿದ್ದೇನೆ. ಮಾನ್ಯ ಜಾರ್ಜ್ ಅವರು ಮೊನ್ನೆ ಬಂದ ಸಂದರ್ಭದಲ್ಲಿ ಗುರೂಜಿಯವರಿಗೂ ಸಹ ಸ್ವಾಮೀಜಿಯವರಿಗೂ ಸಹ ಮನವರಿಕೆ ಮಾಡಿಸ್ಕೊಡ್ತೇವೆ ಅಂತ ಹೇಳಿದರು. ಇದನ್ನು ನಾವು ಮನವರಿಕೆಯನ್ನು ತಗೊಳ್ಬೇಕೆ, ಎಚ್ಚರಿಕೆಯನ್ನು ತಗೊಳ್ಬೇಕೆ, ಬೆದರಿಕೆಯನ್ನು ತಗೊಳ್ಬೇಕೆ? ಶಿವಮೊಗ್ಗದಲ್ಲೋ ಅಥವಾ ಬೆಂಗಳೂರಲ್ಲೋ ಹೇಳಿ, ಒಂದು ಮುಕ್ತ ಚರ್ಚೆಗೆ ಅವಕಾಶ ಮಾಡುವ. ರೈತರಷ್ಟು ದೊಡ್ಡ ವಿಜ್ಞಾನಿಗಳು ಯಾರೂ ಇಲ್ಲ. ನಾವೆಲ್ಲ ಕೂತ್ಕೊಳ್ಳೋಣ, ಚರ್ಚೆ ಮಾಡುವ. ಅದಕ್ಕೆ ನೀವು ಸಿದ್ಧರೇ ಇಲ್ಲ, ಇಂಥ ಕೆಲಸಕ್ಕೆ ನೀವು ಸಿದ್ಧರಿಲ್ಲ.